ಸರ್ಕಾರಗಳು ಹೇಗೆ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನು ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಅದು ಹೇಮಾವತಿ ವಿಚಾರದಲ್ಲಿ ನಡ್ಕೊಂಡಿರುವಂಥ ರೀತಿ. ಹಿಂದೆ ಇದೇ DPR ಆದಂಥ ವಿಚಾರದಲ್ಲಿ ಸರ್ಕಾರ ಏನು ನಿರ್ಣಯವನ್ನು ತಗೊಂಡಿತ್ತು, ಈಗ ಯಾವ ರೀತಿಯಾದಂಥ ನಿರ್ಣಯವನ್ನು ತೆಗೆದುಕೊಂಡಿದೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್, ಲಿಂಕ್ ಕೆನಾಲ್ ಏನಿದೆ, ಈ ವಿಚಾರದಲ್ಲಿ ಈಗ ಭಾರೀ ಪ್ರತಿಭಟನೆ ನಡೀತಾ ಇದೆ. ತುಮಕೂರು ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಸ್ಥಗಿತ ಮಾಡಿದೆ. ತುಮಕೂರು ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಫೀಡರ್ ಯೋಜನೆ ಇದು. ಲಿಂಕ್ ಯೋಜನೆ ವಿರೋಧಿಸಿ ರೈತರೆಲ್ಲ ಇವತ್ತು ಭಾರೀ ಪ್ರತಿಭಟನೆಯನ್ನ ಮಾಡಿದರು. ನೋಡಿ, ಈ ಪ್ರತಿಭಟನೆಗೆ ಒಂದು ನ್ಯಾಯ ಇದೆ. ಸುಮ್ಮನೆ ಅವರು ಪ್ರತಿಭಟನೆ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಹಿಂದೆದು ಒಂದಿಷ್ಟು ಹಿನ್ನೆಲೆಯನ್ನು ತೆಗೆದುಕೊಂಡ್ರೆ ಈ ವಿಚಾರದಲ್ಲಿ ಗೊತ್ತಾಗುತ್ತೆ. ಮೊನ್ನೆ ಸೋಮಣ್ಣ ಅವರು ಕೂಡ ಒಂದು ಪತ್ರವನ್ನು ಕೂಡ ಬರೆದಿದ್ರು ಈ ವಿಚಾರದಲ್ಲಿ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನೋಡಿ, ಹಿಂದೆಯೂ ಕೂಡ ಒಂದು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿದರು ಅದ್ರ ಮೂಲ ಯೋಜನೆ ವಿಚಾರದಲ್ಲಿ. DPR ವರದಿ ಕೂಡ ಇದೆ. ಆ ಪ್ರಕಾರವಾಗಿ ಒಟ್ಟು 1281 ಕ್ಯೂಸೆಕ್ ನೀರಿನ ಹರಿವಿದೆ. ಅಲ್ಲಿ ಒಂದು 70 ಕಿಲೋಮೀಟರ್ ಹರಿಯುವಂಥ ನೀರಿನಲ್ಲಿ ಅದರಲ್ಲಿ ಈಗಾಗಲೇ ಹಂಚಿಕೆ ಆಗೋಗ್ಬಿಟ್ಟಿದೆ. ತುರುವೇಕೆರೆ, ಗುಬ್ಬಿ, ತುಮಕೂರು ಗ್ರಾಮಾಂತರ, ಈ 96 ಕಿಲೋಮೀಟ್ರಿಗೆ ಈ ಭಾಗಕ್ಕೆ 901 ಕ್ಯೂಸೆಕ್ಕನ್ನು ಹಂಚಿಕೆಯನ್ನು ಮಾಡಿಬಿಟ್ಟಿದ್ದಾರೆ. DPR ಕೂಡ ಇದೆ. ರಿಪೀಟ್, DPR ಕೂಡ ಇದೆ. ಕುಣಿಗಲ್ಗೆ 388 ಕ್ಯೂಸೆಕ್ ನೀರನ್ನು ಹಂಚಿಕೆ ಮಾಡಿದ್ದಾರೆ 1281 ಕ್ಯೂಸೆಕ್ನಲ್ಲಿ. ಇಷ್ಟು ಹಂಚಿಕೆ ಆಗಿರುವಂಥ ನೀರಿನಲ್ಲಿ ಈಗ ಇವರು ಮಾಗಡಿ ಮತ್ತು ರಾಮನಗರಕ್ಕೆ ಅದು ಯಾವ ರೀತಿಯಾಗಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಫೀಡರ್ ಯೋಜನೆಯಲ್ಲಿ ನೀರನ್ನು ಕೊಡ್ತಾರೆ ಅಂದರೆ, ತುರುವೇಕೆರೆ, ಗುಬ್ಬಿ, ತುಮಕೂರು ಮತ್ತು ತುಮಕೂರು ಗ್ರಾಮಾಂತರ ಭಾಗಗಳಿಗೆ ಅನ್ಯಾಯವನ್ನು ಮಾಡೋಕ್ಕೆ ನಿರ್ಧಾರವನ್ನು ಮಾಡಿದಂಗೆ ಕಾಣಿಸ್ತಾ ಇದೆ. 901 ಕ್ಯೂಸೆಕ್ ನೀರಲ್ಲಿ ಮತ್ತೆ ಮಾಗಡಿ ರಾಮನಗರಕ್ಕೂ ಕೂಡ ಹಂಚಿಕೆ ಮಾಡುವಂಥ ಯೋಜನೆ ಇದಾಗಿದೆ. ಸೊ ಹಾಗಾಗಿ ರೈತರು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿದ್ದಾರೆ ಈಗ. ಯಾಕಂದರೆ ನಮ್ಗೆ ಅನ್ಯಾಯ ಆಗುತ್ತೆ ಈ ವಿಚಾರದಲ್ಲಿ ಅಂತೇಳಿ. ಇರೋದೇ 901 ಕ್ಯೂಸೆಕ್ಕು ನಮ್ಮ 4 ತಾಲೂಕುಗಳಿಗೆ, ಅದನ್ನೂ ಕಿತ್ಕೊಳ್ಳುವಂಥ ಪರಿಸ್ಥಿತಿ ಬಂದರೆ ಹೆಂಗೆ? ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಫೀಡರ್ ಯೋಜನೆ ಏನಿದೆ, ಈ ಯೋಜನೆ ನಿಲ್ಲಿಸುವವರೆಗೂ ಕೂಡ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. 1 ತಿಂಗಳ ಒಳಗಡೆಗೆ ಯೋಜನೆಯನ್ನು ನಿಲ್ಲಿಸಬೇಕು. ಕಾಮಗಾರಿ ನಿಲ್ಲಿಸದಿದ್ದರೆ ಉಗ್ರ ಹೋರಾಟ. 1 ತಿಂಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಜನ ರೊಚ್ಚಿಗೆದ್ರೆ ನಾವು ಜವಾಬ್ದಾರರಲ್ಲ ಅಂತ ಸುರೇಶ್ ಗೌಡ ಹೇಳ್ತಾ ಇದ್ದಾರೆ. ಸೊ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಫೀಡರ್ ಯೋಜನೆಯ ವಿಚಾರದಲ್ಲಿ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ತುಮಕೂರು ಭಾಗದಲ್ಲಿ. ಒನ್ಲಿ ಈಸ್ ಎ ಟ್ರೈಲರ್. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಯೋಜನೆಯನ್ನ ಇನ್ನೊಂದು ತಿಂಗಳೊಳಗಡೆ ಕ್ಲೋಸ್ ಮಾಡಬೇಕು. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ವಿನಂತಿ ಮಾಡ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ನೀವು ಡೆಪ್ಟಿ CM ಆಗಿ 5 ಬಾರಿ ಶಾಸಕರಾಗಿದ್ದೀರಾ. ದಯವಿಟ್ಟು ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ಗಮನ ತಂದು ಯಾವುದೇ ಒತ್ತಡಕ್ಕೆ ಬಲಿಯಾಗದಲೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಈ ಯೋಜನೆಯನ್ನು ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ತಿಂಗಳೊಳಗಡೆ ಟೈಮ್ ಫ್ರೇಮ್ ಕೊಟ್ಟಿದ್ದೀವಿ. ನಾವು ಎಲ್ಲರೂ ಕೂಡ ಮಾತಾಡ್ಕೊಳ್ತೀವಿ. ಮುಂದಿನ ರೈತ ಸಂಘದವರು, ಮಠದ ನಮ್ಮ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಎಲ್ಲ ಪಕ್ಷದ ನಾಯಕರುಗಳು ಕೂತು ಮಾತಾಡಿ ಇನ್ನೊಂದು ತಿಂಗಳೊಳಗಡೆ ಇದನ್ನ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಕಾರ್ಯರೂಪಗಳನ್ನು ಇಡೀ ಜಿಲ್ಲೆಯಲ್ಲಿ ನಮ್ಮ ನೋಡಿ, ಸರ್ಕಾರ ಇಂಥ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು. ಯಾವುದೋ ಒಂದು ಭಾಗಗಳಿಗೆ ಅನ್ಯಾಯವನ್ನು ಮಾಡಿ ಇನ್ಯಾವುದಕ್ಕೂ ನಾನು ಸರಿಪಡಿಸ್ತೀನಿ ಅನ್ನುವಂಥ ಮನಸ್ಥಿತಿಯನ್ನು ಸ್ವಲ್ಪ ನಿಲ್ಲಿಸಬೇಕು. ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು.